ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಗಾಡ್ ಈಸ್ ರಿಸ್ಟೋರಿಂಗ್ ದ ಬ್ಲೆಸ್ಸಿಂಗ್ಸ್. ದೇವರು ನಮಗೆ ನಷ್ಟವಾದ ಆಶೀರ್ವಾದಗಳನ್ನು ಅವನು ಪುನಃಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾನೆ. ಗಾಡ್ ಸೆಡ್ ಇಟ್. ದೇವರು ಹೇಳಿದ್ರು, ಐ ವಿಲ್ ರಿಸ್ಟೋರ್ ಇಟ್ ಬ್ಯಾಕ್. ನಾನು ಪುನಃಸ್ಥಾಪನೆ ಮಾಡ್ತೀನಿ ಎಂಬುದಾಗಿ. ಅಲ್ಲಿಂದ ಆಚೆಗೆ ನಿನ್ನೆ ರಾತ್ರಿ ನಾನು ಪ್ರಾರ್ಥನೆ ಕುಳಿತಾಗ ನನ್ನ ಹೃದಯದಲ್ಲಿ ಮತ್ತೊಮ್ಮೆ ಬಂದಿದ್ದು ಈ ರಿಸ್ಟೋರೇಷನ್ ಅಂತ ಪದ, ಪುನಃಸ್ಥಾಪನೆ. ಈ ವಾಕ್ಯವನ್ನು ದೇವರು ತೋರಿಸಿ ಹೇಳಿದನು, ನನ್ನ ಜನರಿಗೆ ಇವತ್ತು ಯಾವುದರಲ್ಲಿ ರಿಸ್ಟೋರೇಷನ್ ಆಗಬೇಕಾಗಿದೆ ಅದನ್ನು ದೇವರು ಪ್ರಕಟಿಸಿದನು. ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ಕೆಲವೊಮ್ಮೆ ಬ್ಯಾಡ್ ಥಿಂಗ್ಸ್ ಹ್ಯಾಪನ್ಸ್ ಫಾರ್ ಎ ಗುಡ್ ಪೀಪಲ್. ಒಳ್ಳೆ ಜನರಿಗೆ ಕೆಲವೊಮ್ಮೆ ಕೆಟ್ಟದ್ದು ಸಂಭವಿಸುತ್ತೆ. ಒಳ್ಳೆ ಜನರಿಗೆ ಕೆಟ್ಟದ್ದು ಸಂಭವಿಸುತ್ತೆ. ಅದಕ್ಕೆ 108 ಪ್ರಶ್ನೆಗಳು ಮಾಡ್ತಾರೆ ಅವಾಗ, ಏನಕ್ಕಾಗಬೇಕು ಎಂಬುದಾಗಿ. ಆದರೆ ಕೀರ್ತನೆ 30ನೇ ಕೀರ್ತನೆ ಓದಿದ್ರೆ ಅದರ 4 ಮತ್ತು 5ನೇ ವಾಕ್ಯವನ್ನು ಗಮನಿಸಿದರೆ, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸ್ರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿಕೊಂಡ್ರು ಮುಂಚಾನೆ ಹರ್ಷಧ್ವನಿಯು ಕೇಳಿಸುವುದು. ಯೋಬನ ಜೀವನದಲ್ಲಿ ಅವನಿಗೆಲ್ಲ ನಷ್ಟವಾಯಿತು. ಅವನ ಜೀವನದಲ್ಲಿ ವಿನಾಶಗಳು ಬಂದವು. ಅವನೇನು ಪಾಪ ಮಾಡಿ ಜೀವಿಸ್ತಾ ಇದ್ದವನಲ್ಲ, ಅಥವಾ ದೇವರ ಅನ್ಯೋನ್ಯತೆಯಿಂದ ದೂರ ಸರಿದು ಹೋದವನು ಅಲ್ಲ, ಇಲ್ಲ ಹಿಂಜರಿದು ಹೋದವನಲ್ಲ, ದೇವರಿಗೆ ವಿರುದ್ಧವಾಗಿ ಜೀವನ ಮಾಡಿದವನಲ್ಲ, ಪಾಪ ಮಾಡಿದವನಲ್ಲ, ದ್ರೋಹ ಮಾಡಿದವನಲ್ಲ, ದೇವರಿಗೆ ವಿರುದ್ಧವಾಗಿ ಮಾತನಾಡಿದವನಲ್ಲ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಏನು ಅವನು ಕೇಡು ಮಾಡದೇ ಇದ್ದವನಾಗಿದ್ದನು. ಅವನು ದೇವರ ಬೆಳಕನ್ನು ಹೊಂದಿದವನಾಗಿದ್ದನು. ದೇವರ ಪ್ರಸನ್ನತೆ ಅವನ ಮೇಲಿತ್ತು. ದೇವರ ಆಶೀರ್ವಾದಗಳನ್ನು ಹೇರಳವಾಗಿ ಹೊಂದಿಕೊಂಡಂಥ ಯೋಬನ ಜೀವನದಲ್ಲಿ ಎಲ್ಲ ನಷ್ಟವಾಗ್ತಾ ಇದೆ. ಆಮೇಲೆ ಎಲ್ಲ ನಷ್ಟವಾಗ್ತಾ ಇದೆ. ಈ ನಷ್ಟವಾಗೋದಕ್ಕೆ ಮುಂಚೆ ನಾವು ಅದು ಏನು ನಷ್ಟ, ಏನಕ್ಕಾಯಿತು ಎನ್ನೋದನ್ನು ನೋಡುವಾಗ ನಮ್ಮ ಕಣ್ಣಲ್ಲಿ ಬರೋದೇನು ಗೊತ್ತಾ? ಅವನಿಗೆ ಹಣ ನಷ್ಟ ಆಯಿತು, ಆಸ್ತಿ ನಷ್ಟ ಆಯಿತು, ಮಕ್ಕಳು ನಷ್ಟ ಆಯಿತು, ಆರೋಗ್ಯ ನಷ್ಟ ಆಯಿತು. ಇದನ್ನೇ ನೋಡುವಾಗ ಯೋಬನು ಸ್ವತಃ ತಾನೇ ಹೇಳ್ತಾ ಇರುವ ಮಾತನ್ನು ನಾವು ಕೆಲವೊಮ್ಮೆ ಜ್ಞಾಪಕ ಮಾಡಿಕೊಳ್ಳೋದಿಲ್ಲ. ಅದರ ಕಡೆಗೆ ಇವತ್ತು ನಾನು ಬೆಳಕು ಹರಿಸೋದಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಹಾಗಾದರೆ ಅವನ ಕಂಡೀಷನ್ ಏನಾಗಿತ್ತು? ಮುಂಚೆ ಹೇಗಿದ್ದ ಇವನು? ಹೌ ಹಿ ವಾಸ್, ಅವನು ಯಾವ ರೀತಿ ಇದ್ದ, ಅವನ ಹಿನ್ನೆಲೆ ಹೆಂಗಿತ್ತು ಅನ್ನೋದನ್ನು ಒಮ್ಮೆ ನೋಡಬೇಕು ಅಂದರೆ ನೀವುಗಳು ಯೋಬನ ಪುಸ್ತಕ 29ನೇ ಅಧ್ಯಾಯಕ್ಕೆ ಬರಬೇಕು. 29ನೇ ಅಧ್ಯಾಯಕ್ಕೆ ಬರಬೇಕು. 29ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಿಂದ ಈ 29ನೇ ಅಧ್ಯಾಯ ಮತ್ತು 30ನೇ ಅಧ್ಯಾಯ 2 ಕಾರ್ಯವನ್ನು ತೋರಿಸುತ್ತೆ. ತನ್ನ ಸ್ನೇಹಿತರು 28ನೇ ಅಧ್ಯಾಯದವರೆಗೂ ತನ್ನ ಸ್ನೇಹಿತರು ಬಂದು ಒಂದೊಂದು ಮಾತುಗಳನ್ನು ಆಡ್ತಾ ಇರುವಾಗ ಇವನು ಅವರನ್ನ ಮಾತಿಗೆ ಫುಲ್ ಸ್ಟಾಪ್ ಹಾಕಿ 29ನೇ ಅಧ್ಯಾಯದಲ್ಲಿ ದೇವರು ಇವನನ್ನು ಯಾವ ರೀತಿ ನಡೆಸ್ಕೊಂಡ್ಬಂದನು, 30ನೇ ಅಧ್ಯಾಯಕ್ಕೆ ಬಂದಾಗ ಇವನು ಯಾವುದೆಲ್ಲ ಕಷ್ಟಗಳಲ್ಲಿ ಹಾದು ಹೋಗ್ಬೇಕಾಯ್ತು
ಇಂಥ ಕಾರ್ಯಗಳನ್ನು ಚರ್ಚಿಸುವ ವಿಷಯವಾಗಿರುತ್ತದೆ, ಭಾಗವಾಗಿರುತ್ತೆ. 29 ಮತ್ತು 30ನೇ ಅಧ್ಯಾಯ, 29ನೇ ಅಧ್ಯಾಯದ 2ನೇ ವಾಕ್ಯದಿಂದ ನಾವು ಓದುವಾಗ, ಅಯ್ಯೋ, ನಾನು ಹಿಂದಿನ ತಿಂಗಳಲ್ಲಿ ಇದ್ದಂತೆ ಈಗಲೂ ಇದ್ದರೆ ಎಷ್ಟು ಸಂತೋಷವಾಗುತ್ತಿತ್ತು. ಆ ದಿನಗಳಲ್ಲಿ ದೇವರು ನನ್ನನ್ನು ಕಾಯ್ತಿದ್ದನಲ್ಲ. 3ನೇ ವಾಕ್ಯ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಹೇಳ್ತಾ ಇದ್ದಾನೆ, ಆ ದಿನಗಳಲ್ಲಿ ಅಂದ್ರೆ ಕಳೆದ ತಿಂಗಳುಗಳಲ್ಲಿ, ಕಳೆದ ದಿವಸಗಳಲ್ಲಿ ಇದ್ದಂತ ಸಂತೋಷ ಎಲ್ಲೋ ನಷ್ಟವಾಗಿರುವ ಜನರನ್ನ ಕುರಿತು ಪರಿಶುದ್ಧಾತ್ಮನು ನಿಮಗೆ ನಷ್ಟವಾದ ಸಂತೋಷವನ್ನ ಹಿಂತಿರುಗಿ ತರೋದಕ್ಕೆ ಅವನ ಮನಸ್ಸು ಮಾಡ್ತಾ ಇರೋದ್ರಿಂದಲೇ ಈ ಆಲೋಚನೆ ನಿಮ್ಮ ಮುಂದೆ ಇಡೋದಕ್ಕೆ ದೇವರು ಕೊಟ್ಟಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಬಹಳ ಸಂತೋಷ ಆಗಿದೆ ಏನು ಗೊತ್ತಾ? 3 ಕಾರ್ಯಗಳು. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ, ಇವತ್ತು ನಿನಗೆ ಎಲ್ಲಿ ಸಂತೋಷ ನಷ್ಟವಾಗಿರೋದು ಗೊತ್ತಾ? ನೀನು ಮುಂಚೆ ಮಾಡ್ತಿದ್ದಂಥ ಪ್ರಾರ್ಥನೆ ಎಲ್ಲೋ ನಿಲ್ಲಿಸ್ಬಿಟ್ಟೆ. ಸ್ವಲ್ಪ ಗಮನ ಕೊಡ್ರಿ. ನನಗಿದು ಕನೆಕ್ಷನ್ ಅರ್ಥ ಆಗಲಿಲ್ಲ. ಸ್ನೇಹಿತನಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅದರ ಬಳಿಕ ದೇವರು ಅವನ ಸ್ಥಿತಿಯನ್ನು ಹೋಗಲಾಡಿಸಿ ಅವನ ಮೊದಲ ಸ್ಥಿತಿಗಿಂತ 2ರಷ್ಟಾಗಿ ಅವನನ್ನು ದೇವರು ಹೆಚ್ಚಿಸೋದಕ್ಕೆ ಕಾರಣ ಈ ಪ್ರಾರ್ಥನೆಗೆ ಅಷ್ಟೊಂದು ಬಲ ಇದೆಯಾ? ಒಬ್ಬರು ಮತ್ತೊಬ್ಬರಿಗೋಸ್ಕರ ಮಾಡುವ ಪ್ರಾರ್ಥನೆ ಅಷ್ಟೊಂದು ಬಲವಾಗಿದೆಯಾ? ಹಲ್ಲೆಲೂಯಾ, ಹಾಲೆಲೂಯ. ನನಗನ್ನಿಸ್ತಂಗೆ ವೇದನೆಗಳಲ್ಲಿ ಹಾದು ಹೋದಾಗ, ಇಕ್ಕಟ್ಟಿನಲ್ಲಿ ಹಾದು ಹೋದಾಗ, ಒಬ್ಬೊಬ್ಬರು ಒಂದೊಂದು ಮಾತುಗಳಿಂದ ಚುಚ್ಚಿ ಮಾತುಗಳನ್ನು ಮಾತನಾಡುವಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದನ್ನ ಒಂದು ಪಕ್ಷ ಯೋಬನು ನಿಲ್ಲಿಸಿರಬಹುದು. ವಿನಾಶ ಕಾಲದಲ್ಲಿ ಅನೇಕರು ನಿಮಗೆ ವಿರುದ್ಧವಾಗಿ ಮಾತನಾಡುವಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ ಸ್ವಭಾವ ಮನಸ್ಸು ಎಲ್ಲೂ ಬರದೇ ಇರುವಾಗ ಯೋಬನಿಗೂ ಹಾಗೆ ಬಂದಿರಬಹುದು. ಅವನು ಪ್ರಾರ್ಥನೆ ಮಾಡದೆ ಬಿಟ್ಬಿಟ್ನೇನು. ನಮ್ಗಿಷ್ಟ ಇಲ್ದಿರೋರ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಲ್ಲ. ಮೌನಂ ಸಮ್ಮತಂ ನೋಡ್ರಿ, ಎಷ್ಟನೇ ದಿಟ್ಟ ಸ್ತೋತ್ರ. ನಿಮ್ಗೆ ಯಾರಾದರೂ ವಿರೋಧ ಮಾಡಿರೋರು, ನಿಮ್ಗೆ ಯಾರಾದರೂ ಚುಚ್ಚಿ ಇರೋರು ಅಥವಾ ಚುಚ್ಚಿ ಮಾತಾಡೋರು, ನಿಮ್ಮನ್ನು ಹೀಯಾಳಿಸೋರು, ನಿಮ್ಮನ್ನು ನಿಂದಿಸುವವರು, ನಿಮ್ಮನ್ನು ಪರಿಹಾಸ್ಯ ಮಾಡೋರು, ನಿಮ್ಮನ್ನು ಕಾಲು ಎಳೆಯುವವರು, ನೀವು ಬೀಳೋದನ್ನು ಎದುರು ನೋಡ್ತಾ ಇರೋರು, ಇವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಲಿಕ್ಕಾಗುತ್ತಾ? ಸ್ತೋತ್ರ. ನೀವು ಪ್ರಾರ್ಥನೆ ಮಾಡೋದಿಲ್ಲ. ಆದರೆ ನಾನು ಇವತ್ತೊಂದು ಸೀಕ್ರೆಟ್ ಹೇಳ್ತೀನಿ. ಅಂಥವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಅವಸ್ಥೆಗೆ, ನಿನ್ನ ದುಸ್ಥಿತಿಯನ್ನು ದೇವರು ಹೋಗಲಾಡಿಸುವಂತನಾಗಿದ್ದಾನೆ. ಇವತ್ತು ನಂಬುವ ದೇವ ಮಕ್ಕಳು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಕೆಲವೊಮ್ಮೆ ಸೀಕ್ರೆಟ್ ಇರೋದು ಎಲ್ಲಿ ಗೊತ್ತಾ? ನಮ್ಮ ಆಶೀರ್ವಾದದ ಸೀಕ್ರೆಟ್ ಎಲ್ಲಿದೆ ಗೊತ್ತಾ? ನಾವು ಚಿಂತೆ ಮಾಡುವ ಮಂಡಳದಲ್ಲ. ಸ್ತೋತ್ರ. ನಾವು ಚಿಂತೆ ಮಾಡೋದು ನಮ್ಮ ವಿರೋಧಿಗಳನ್ನ, ಅವ್ರನ್ನ ನಮ್ಮ ಹತ್ರನೂ ಸೇರ್ಸಂಗಿಲ್ಲ, ಅವ್ರ ತಂಟೆಗೂ ಹೋಗಂಗಿಲ್ಲ, ಅವ್ರ ಸಹವಾಸನೂ ಬೇಡ ಅಂತ ದೂರ ಇಟ್ಟಿರ್ತೀವಿ ನಾವು. ವಿರೋಧಿಗಳನ್ನ, ಶತ್ರುಗಳನ್ನ, ಸ್ತೋತ್ರ, ನಿಮಗೆ ದ್ರೋಹ ಮಾಡಿದವ್ರನ್ನ, ಮೋಸ ಮಾಡಿದವ್ರನ್ನ, ವಂಚನೆ ಮಾಡಿದವ್ರನ್ನ. ನಾನು ಅವ್ರಿಗೆ ಹೇಳಿದೆ, ತಿಂದ್ಬಿಟ್ಟು ಕೆಲವರು ಕೈ ಒರೆಸೇ ಇರಲ್ಲ, ಕೈ ತೊಳೆದ್ರೆ ಅದೇ ಕೈಯಲ್ಲಿ ಒಡೆದು ಹೋಗಿರ್ತಾರೆ, ಕೃತಜ್ಞತೆ ಇಲ್ದಿರೋ ಜನ. ಬಟ್ ಯೋಬನ ಜೀವನದಲ್ಲಿ ಈ ವಾಕ್ಯ ಹೇಳಬೇಕು ಅಂದ್ರೆ ಅದರ ಹಿಂದ್ಗಡೆ ಇವನು ಅವರೆಲ್ಲರೂ ಬಂದು ಮಾತನಾಡಿದ್ರು, ಇವನು ಯಾರಿಗೂ ಪ್ರಾರ್ಥನೆ ಮಾಡಿರಲಿಲ್ಲ. ಇವನ ಸ್ಥಿತಿ ಬದಲಾವಣೆ ಆಗಬೇಕಾದ್ರೆ
ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದನ್ನ ದೇವರು ಕಳಿಸ್ಕೊಟ್ರು. ನಾನು ಅವ್ರ ಹತ್ರ ಈಗ ಮಾತನಾಡಿದೆ. ಅವ್ರ ಹತ್ರ ಇಲ್ಲಿ ಹೇಳಿರೋ ವಿಷಯನೇ ವೈರಿಗಳ ಎದುರಿನಲ್ಲಿ ದೇವರು ನಮಗೆ ಮೇಜನ್ನು ಸಿದ್ಧ ಮಾಡ್ತಾನೆ. ವೈರಿನೇ ಇಲ್ಲ ಅಂದರೆ ದೇವರು ಎಲ್ಲಿ ಮೇಜು ನಮಗೆ ಕೊಡೋದು? ನಿಮಗೆ ಮೇಜು ಬೇಕಾದ್ರೆ ವೈರಿ ಇರಬೇಕು. ಸ್ತೋತ್ರ ಬರಲಿಲ್ಲ. ಅನ್ನ ಪ್ರಾರ್ಥನೆ ಮಾಡೋದಕ್ಕೆ ದೇವರು ಪ್ರೇರಣೆ ಮಾಡಿಸೋದಿಕ್ಕೆ ಒಂದು ಪೆನಿನಿಯನನ್ನು ಇಟ್ಟಿದ್ದನು. ಅದೇ ರೀತಿ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಒಂದು ಪೆನಿನ ಇರಲೇಬೇಕಾಗುತ್ತೆ. ಸ್ತೋತ್ರ ಬರಲಿಲ್ಲ. ಎಲ್ಲ ಚೆನ್ನಾಗಿ ನಡೀತಾ ಇದ್ರೆ ನೀವು ಚರ್ಚಿಗೆ ಬರಲ್ಲ. ಎಲ್ಲ ಒಂದೊಂದು ಕೊರತೆಗಳು ಇರೋದ್ರಿಂದನೇ ಹುಡ್ಕೊಂಡು ಅಯ್ಯೋ ಅದು ಫಸ್ಟ್ ಮುಗೀಲಿ ಬಿಡಪ್ಪ, ಚರ್ಚ್ಗೆ ಹೋದ್ರೆ ದೇವರು ಬಿಡುಗಡೆ ಕೊಡ್ತಾರೆ ಅಂತ ಆ ನೆಪಕ್ಕಾದ್ರೂ ಬರ್ತೀರಾ? ಸ್ತೋತ್ರ ಹೇಳ್ರಿ ಪ್ರಿಯರೇ. ನಾನು ಒಂದು ಮಾತು ನಿಮ್ಮಂತ ಹೆಚ್ಚಿಸ್ತಾ ಇದ್ದೇನೆ. ನಾನು ನಿಮ್ಮನ್ನು ಒಂದು ಮಾತಲ್ಲಿ ಎಚ್ಚರಿಸ್ತಾ ಇದ್ದೇನೆ. ಅಲ್ಲಿ ನಿಮ್ಮ ಶತ್ರುಗಳನ್ನು ಶತ್ರುವಾಗೆ ನೋಡದೆ ಅವರನ್ನ ಮಿತ್ರನಾಗಿ ನೀವು ನೋಡಬೇಕಾಗಿದೆ. ಯಾಕೆ ಗೊತ್ತಾ? ಅವರು ನಿಮ್ಮನ್ನು ಮೋಟಿವೇಟ್ ಮಾಡ್ತಾ ಇರ್ತಾರೆ, ಅವರು ನಿಮ್ಮನ್ನು ದಬ್ಬುತ್ತಾ ಇರ್ತಾರೆ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡೋದಕ್ಕೆ, ಇನ್ನೂ ಹೆಚ್ಚಾಗಿ ದೇವರ ಸಮೀಪಕ್ಕೆ ಬರೋಕ್ಕೆ, ಇನ್ನೂ ಹೆಚ್ಚಾಗಿ ಕಣ್ಣು ನೀರು ಸುರಿಸೋದಕ್ಕೆ, ಇನ್ನೂ ಹೆಚ್ಚಾಗಿ ದೇವರೊಟ್ಟಿಗೆ ಬಾಂಧವ್ಯ ಬೆಳೆಸೋದಕ್ಕೆ ಅವರು ನಿನ್ನನ್ನು ಮೋಟಿವೇಟ್ ಮಾಡ್ತಾ ಇರ್ತಾರೆ. ದೇ ಆರ್ ನಾಟ್ ದ ಎನಿಮೀಸ್. ಅವರು ಶತ್ರುಗಳಲ್ಲ, ಅವರು ನಿನ್ನ ಮಿತ್ರರಾಗಿರ್ತಾರೆ. ಆಮೇಲೆ ಸ್ತೋತ್ರ. ಈ ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ತಾಯಿ ಬ್ಯಾಂಗ್ಳೂರಿಗೆ ಬಂದಾಗ ಒಬ್ಬರು ನಮ್ಮ ಸಂಬಂಧಿಕರು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ. ನಮ್ಮ ಮನೆ ಎಲ್ಲರಿಗೂ ಒಂದು ಆಶ್ರಯವಾಯಿತು. ಸ್ತೋತ್ರ, ಪ್ರೈಸ್ ಗಾಡ್. ಎಲ್ಲರಿಗೂ ನಮ್ಮ ಮನೆ ಒಂದು ಆಶ್ರಯ ಆಯಿತು. ಇವತ್ತು ನಮ್ಮ ಸಂಬಂಧಿಕರು ಸುತ್ತಮುತ್ತಲು ಸುಮಾರು ಜನ ಇದ್ದೀರಿ. ಎಲ್ಲರಿಗೂ ಕುಟುಂಬ ಆಯಿತು, ಎಲ್ರಿಗೂ ಮಕ್ಕಳಾಯಿತು, ಮೊಮ್ಮಕ್ಕಳಾದರು. ಸ್ತೋತ್ರ. ಎಲ್ಲರ ಮದುವೆನೂ ನಮ್ಮ ಮನೆಯಿಂದನೇ ಮಾಡಿಸಿ ಎಲ್ರಿಗೂ ಅವರವರ ಲೈಫ್ ಸೆಟಲ್ ಮಾಡೋಕ್ಕೆ. ಸ್ತೋತ್ರ. ಇದರಲ್ಲಿ ಕೆಲವರು ಕೃತಜ್ಞತೆ ಉಳ್ಳವರು, ಕೆಲವರು ಕೃತಜ್ಞತೆ ಇಲ್ಲದವರಾಗಿ ನಡ್ಕೊಂಡ್ರು. ಅದು ನಮಗೆ ದುಃಖ ತರುತ್ತೆ, ಮನಸ್ಸಿಗೆ ವೇದನೆ ತರುತ್ತೆ. ಸ್ತೋತ್ರ. ನಾವು ಎತ್ತಿ ಸಾಕಿದವರು, ನಾವು ಒತ್ತು ಸಾಕಿದವರು ಸಹ ವಿರೋಧವಾಗಿ ನಡ್ಕೊಳ್ತಾರೆ, ಅವ್ರದ್ದೇ ಆದ ರೀತಿಯಲ್ಲಿ ನಡ್ಕೋತಾರೆ ಅಂದಾಗ ಮನಸ್ಸಿಗೆ ಗಾಯವಾಗುತ್ತೆ. ಪರಿಶುದ್ಧಾತ್ಮ ನನಗೆ ಹೇಳಿದನು, ಹಲ್ಲೆಲೂಯಾ, ಸ್ತೋತ್ರ, ಯು ಜಸ್ಟ್ ಪ್ರೇ ಅಂಡ್ ರಿಲೀಸ್ ದೆಮ್. ಆಮೇಲೆ ಅದನ್ನ ನೀನು ಇಟ್ಕೊಂಡು ಪ್ರಾರ್ಥನೆ ಮಾಡಿ ಏನು ಮಾಡು, ರಿಲೀಸ್ ಮಾಡುವಂತ. ಹಲ್ಲೆಲೂಯಾ. ತಗೊಂಡ ಕುತ್ತಿಗೆ ಕೊಡು ಅಂತ ಹೇಳಲಿಲ್ಲ, ಪ್ರಾರ್ಥನೆ ಮಾಡಿ ಅದನ್ನು ರಿಲೀಸ್ ಮಾಡುವಂತ. ಹಲ್ಲೆಲೂಯಾ. ಅನ್ನಲ ಪ್ರಾರ್ಥನೆ, ಆ ವೈರಾಗ್ಯದ ಪ್ರಾರ್ಥನೆ, ಆ ಅಗ್ರೆಸಿವ್ ಆಗಿರುವ ಪ್ರಾರ್ಥನೆ ಮಾಡೋದಕ್ಕೆ ಪೆನಿನ ಇದ್ದಿದ್ದರಿಂದಲೇ. ಇಲ್ಲದಿದ್ದರೆ ಅವಳು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಅವಳಿಗೆ ನಿಂದಿಸೋರು ಇಲ್ಲದೆ ಹೋಗಿದ್ರೆ ಅವಳು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಕಾರಣ 10 ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ಒಬ್ಬ ಗಂಡನಿರುವಾಗ ಇವಳಿಗೆ ಇನ್ನೇನು ಬೇಕು? ಸ್ತೋತ್ರ. ಅವಳು ಪ್ರಾರ್ಥನೆ ಮಾಡಬೇಕಾದ ಕಾರಣ ಏನು ಗೊತ್ತಾ? ಪೆನಿನ ಅವಳನ್ನು ಚುಚ್ತಾ ಇದ್ದಳು. ಅವಳ ಸವತಿಯಾದಂಥ ಪೆನಿನ ಅಲ್ಲಲ್ಲಿ ಬಂಜೆ 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 ಅಂತ ಇವಳನ್ನು ಹೀಯಾಳಿಸ್ತಾ ಇರುವಾಗ ಇವಳಿಗೆ ಅರ್ಥ ಆಯಿತು, ನನ್ನ ಗಂಡನಿಂದ ಇದು ಸಾಧ್ಯವಿಲ್ಲ, ನನ್ನ ದೇವರೇ ನನ್ನನ್ನು ಮುಟ್ಟಬೇಕು, ನನ್ನ ದೇವರೇ ಮುಟ್ಟಬೇಕು. ಗರ್ಭ ಫಲವು ಅದು ಯೆಹೋವನ ಸ್ವಾಸ್ಥ್ಯವಾಗಿದೆ, ಮಕ್ಕಳು ದೇವರು ಕೊಡುವ ದಾನ ಎಂದು ಅವಳು ಚೆನ್ನಾಗಿ ಅರ್ಥ ಮಾಡಿಕೊಂಡಳು. ಅವಳು ದೇವರ ಸನ್ನಿಧಾನದಲ್ಲಿ ಹೋದಳು, ಮಕ್ಕಳೇ ಬಿದ್ದಳು, ಹತ್ತಳು, ಪ್ರಾರ್ಥನೆ ಮಾಡಿದಳು. ಯಾಜಕನಿಗೆ ಅವಳ ಮೊರೆ ಇಡ್ತಾ ಇರೋದು ಯಾಜಕನಿಗೆ ಅರ್ಥವಾಗಲಿಲ್ಲ, ಅದರ ಪರಲೋಕದ ದೇವರಿಗೆ ಅರ್ಥ ಆಯಿತು. ಕೆಲವೊಮ್ಮೆ ಸಹೋದರಿಯರೇ, ಪ್ರಿಯ ಸಹೋದರಿಯರೇ, ನೀವು ಕಣ್ಣೀರಿಡೋದು, ನೀವು ದೇವರ ಸನ್ನಿಧಾನದಲ್ಲಿ ಹಾಳೋದು ಒಂದು ಪಕ್ಷ ನಿಮ್ಮ ಗಂಡನಿಗೆ ಗೊತ್ತಾಗಲ್ಲ. ತಾಯಿದಿರೇ, ನೀವು ಕಣ್ಣು ನೀರಿಡೋದು
ಒಂದು ಪಕ್ಷ ನಿಮ್ಮ ಮಕ್ಕಳಿಗೆ ಗೊತ್ತಾಗಲ್ಲ. ತಂದದಿರೇ ನೀವು ಆಳೋದು ಒಂದು ಪಕ್ಷ ನಿಮ್ಮ ಮಕ್ಕಳಿಗೆ ಗೊತ್ತಾಗಲ್ಲ. ಹಲ್ಲೆಲೂಯ. ಆದರೆ ಹಲ್ಲೆಲೂಯ, ಗಂಡನಿಗೆ ಗೊತ್ತಾಗದಿರೇ ಇರ್ಬೋದು, ಮಕ್ಕಳಿಗೆ ಗೊತ್ತಾಗದಿರೇ ಇರ್ಬೋದು, ಪಾಸ್ಟರ್ ಗೊತ್ತಾಗದೇ ಇರಬಹುದು. ಆದರೆ ಪರಲೋಕದ ದೇವರಿಗೆ ಅದು ಕೇಳಿಸ್ತಾ ಇದೆ, ಅದು ಕೇಳಿಸ್ತಾ ಇದೆ, ಅದು ಕೇಳಿಸ್ತಾ ಇದೆ. ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ, ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ, ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯ. ನಾನು ಅವ್ರಿಗೆ ಹೇಳಿದೆ, ಪೆನಿನ ಇದ್ದಿದ್ದರಿಂದಲೇ ಅಣ್ಣಲು ಪ್ರಾರ್ಥನೆ ಮಾಡಿದ್ಲು. ಅಣ್ಣಲು ಆ ವೈರಾಗ್ಯದ ಪ್ರಾರ್ಥನೆ ಮಾಡುವುದರ ಮೂಲಕ ದೇವರು ಅಣ್ಣಲ ಮೂಲಕ ಒಬ್ಬ ಸಮುವೇಲ್ ಬಾಲಕನನ್ನು ಹೊರಗಡೆ ತಂದರು. ಆಮೇಲೆ ಸಮುವೇಲ್ ಬಾಲಕನು ಸಾಧಾರಣವಾದವನಲ್ಲ. ನಾನು ಅದನ್ನೇ ನಿಮ್ಮನ್ನು ಎಚ್ಚರಿಸ್ತೀನಿ. ಕಣ್ಣು ನೀರಿನ ಪ್ರಾರ್ಥನೆಯೊಂದಿಗೆ ನೀವು ಏನು ಕೇಳಿ ಪಡಿತೀರೋ ಅದು ಸಾಧಾರಣವಾದದ್ದಾಗಿರೋದಿಲ್ಲ, ಅದು ಇರೋದ್ರಲ್ಲಿ ಶ್ರೇಷ್ಠವಾಗಿರುತ್ತೆ. ಹಲ್ಲೆಲೂಯ. ಯಾವ ವಿಷಯಕ್ಕಾಗಿ ನೀನು ಕಣ್ಣು ನೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದೆಯೋ ಆ ವಿಷಯದ ಮೇಲೆ ದೇವರು ನಿನಗೆ ಜಯ ಕೊಟ್ರೆ ಅದು ಸಾಧಾರಣವಾದ ಜಯವಾಗಿರೋದಿಲ್ಲ. ಬಿಡುಗಡೆ ಕೊಟ್ರೆ ಅದು ಸಾಧಾರಣವಾದ ಬಿಡುಗಡೆ ಆಗಿರೋದಿಲ್ಲ. ಆರೋಗ್ಯ ಕೊಟ್ರೆ ಅದು ಸಾಧಾರಣವಾದ ಆರೋಗ್ಯವಾಗಿರೋದಿಲ್ಲ. ಜಯ ಕೊಟ್ರೆ ಅದೊಂದು ಸಾಧಾರಣವಾದ ಜಯವಾಗಿರೋದಿಲ್ಲ, ಅದು ಅಸಾಧಾರಣವಾದ ಜಯವಾಗಿರುತ್ತದೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಮೂರು ಆಫೀಸ್ಗಳನ್ನು ಹ್ಯಾಂಡಲ್ ಮಾಡಿದಂಥ ಅಭಿಷಕ್ತನು ನ್ಯಾಯಾಧಿಪತಿಯಾಗಿದ್ದನು. he was a judge. ಅವನು ಯಾಜಕನಾಗಿದ್ದನು. he was a priest. ಅವನು ಪ್ರವಾದಿಯಾಗಿದ್ದನು. he was a prophet. ಮೂರು ಆಫೀಸ್ಗಳನ್ನು ಹ್ಯಾಂಡಲ್ ಮಾಡಿದವನು. ದೇವರು ನೇಮಕ ಮಾಡಿದ ಅಭಿಷಕ್ತನು. ತಾಯಿಯ ಗರ್ಭ ಆಶೀರ್ವದಿಸಲ್ಪಟ್ಟ ಗರ್ಭ. ಕಾರಣ ಏನು ಗೊತ್ತಾ? ಅವಳು ನೊಂದು ಪ್ರಾರ್ಥನೆ ಮಾಡಿದಳು, ನೊಂದು ಪ್ರಾರ್ಥನೆ ಮಾಡಿದಳು. ನೊಂದು ಪ್ರಾರ್ಥನೆ ಮಾಡೋರು ಯಾರಾದರೂ ಇದರ ಒಳಗಡೆ ಇದ್ದೀರಾ? ಬಿಡುಗಡೆಯನ್ನು ಕಾಣದೆ ಅನೇಕ ನಿಂದೆಗಳಿಗೆ ಒಳಪಟ್ಟಿರುವಾಗ ನಿನ್ನ ದೇವರಾದ ಯೆಹೋವನು ನಿನಗಾಗಿ ಅದ್ಭುತ ಮಾಡ್ತಾನೆ ಅಂತ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋರು ಯಾರಾದರೂ ಇದ್ದೀರಾ? ಕಳೆದ ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡಿದ್ರು ಬಿಡುಗಡೆ ಆಗಲಿಲ್ವಲ್ಲ, ಯಾಕೆ ದೇವರೇ ಅಂತ ಕೇಳುವವರು ಯಾರಾದರೂ ಇದರ ಒಳಗಡೆ ಇದ್ರೆ ನಿಲ್ಲಿಸದೆ ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕಣ್ಣು ನೀರನ್ನು ದಾಟಿ ಹೋಗುವ ದೇವರಲ್ಲ ನನ್ನ ದೇವರು. ಪ್ರತಿಯೊಂದು ಹನಿ ಕಣ್ಣು ನೀರಿಗೂ ಅವನು ಪ್ರತಿಫಲ ಕೊಡುವ ದೇವರಾಗಿದ್ದಾನೆ. ಅವಳು ಪ್ರಾರ್ಥನೆ ಮಾಡಿ ಒಂದು ಸಮುವೇಲ್ ಬಾಲಕನನ್ನು ದೇವರು ಕೊಟ್ಟನು. ಅವನ ಅಭಿಷಕ್ತನಾಗಿದ್ದನು. ಅವನನ್ನ ದೇವರು ದಾವೀದನನ್ನು ಅಭಿಷೇಕ ಮಾಡೋದಕ್ಕೆ ಒಂದು ಉಪಕರಣವಾಗಿ ದೇವರು ಉಪಯೋಗಿಸಿದನು. ಈ ದಾವೀದನು ಯಾರಾಗಿದ್ದನು? ಇವನ ವಂಶಾವಳಿಯಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು. ಆಮೇಲೆ ದಾವೀದನ ಸಂತತಿಯಾಗಿ ಯೇಸು ಸ್ವಾಮಿ ಹುಟ್ಟಿದನು. ನೋಡ್ರಿ, ಒಂದು ತಾಯಿಯ ಕಣ್ಣನೀರು, ಒಂದು ಪ್ರಾರ್ಥನೆ ಎಲ್ಲಿಂದ ಎಲ್ಲಿಗೆ ತಗೊಂಡೋಗ್ತಾ ಇದೆ ಅಂತ ಕನೆಕ್ಷನ್ ಹೇಗೋಗುತ್ತೆ? ಹಲೋ ಸಿಸ್ಟರ್, ನೀನು ಮಾಡುವ ಪ್ರಾರ್ಥನೆ ಇವತ್ತು ಇದರ ಒಳಗಡೆ ಕುತ್ಕೊಂಡು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನೀನು ಅಳುವ ಈ ಕಣ್ಣು ನೀರು ಅಲ್ಲಲ್ಲಿಯ ಒಂದು ಪಕ್ಷ ಹೊರಗಡೆ ಪ್ರಪಂಚ ಕಾಣೋದಿಲ್ಲ. ಆದರೆ ಪರಲೋಕದ ದೇವರು ಹೇಳ್ತಾನೆ, ನಿನ್ನ ಕಣ್ಣು ನೀರಿನ ಬೆಲೆ ಇವತ್ತಲ್ಲ ಮುಂದಿನ ತಲೆಮಾರುಗಳಿಗೂ ಅದು ಬೆಲೆ ಉಳ್ಳದಾಗಿ ನಾನು ಆಶೀರ್ವಾದ ಮಾಡ್ತೇನೆ. ಸೊ ಗಮನಿಸಿ ಪ್ರಿಯರೇ, ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ ಮೇಲೆ ಅವನ ದುಸ್ಥಿತಿಯನ್ನು ದೇವರು ಹೋಗಲಾಡಿಸಿದನು ಎಂದು ನಾವು ಕಾಣ್ತೇವೆ. ದಟ್ ಮೀನ್ಸ್ ನಮ್ಮ ಥಿಂಕಿಂಗ್ ಲೆವೆಲ್ ಬೇರೆ, ದೇವರು ನಡೆಸುವ ಲೆವೆಲೇ ಬೇರೆ. ಕಮಾನ್ ಕಮಾನ್. ದಟ್ಸ್ ದ ರೀಸನ್ ನಾನು ಕಳೆದ ದಿವಸ ಹೇಳಿದೆ, ದೇಹದಿಂದ ಹುಟ್ಟಿದ್ದು ದೇಹ, ಆತ್ಮದಿಂದ ಹುಟ್ಟಿದ್ದು ಆತ್ಮ. ನಾವು ಫ್ಲೆಶ್ ಅಲ್ಲಿ ತೀರ್ಮಾನ ತಗೊಳ್ಬಾರ್ದು. ಶಾರೀರಿಕವಾಗಿ ಮಾನಸಿಕ ಬುದ್ಧಿಯಲ್ಲಿ ಯೋಚನೆ ಮಾಡಿದ್ರೆ ಸೋತ್ರ. ಮಾನಸಿಕ ಬುದ್ಧಿಯಲ್ಲಿ ಯೋಚನೆ ಮಾಡಿದ್ರೆ ಇವ್ರಿಗಾಗಿ ಪ್ರಾರ್ಥನೆ ಮಾಡಂಗಿಲ್ಲ.
ಅದ್ರ ದೇವ್ರು ನಿನ್ನನ್ನು ಅಲ್ಲಿ ತಗೊಂಡೋಗಿ ನಿಲ್ಲಿಸೋದೇನು ಗೊತ್ತಾ? ಆ ಸ್ಪಾಟಲ್ಲಿ ನಿಲ್ಲಿಸೋದೇನು ಗೊತ್ತಾ? ಅಲ್ಲಿ ನಿನ್ನ ಟೆಸ್ಟಿಂಗ್ ಪೀರಿಯಡು. ಸ್ತೋತ್ರ. ನಿನ್ನ ಬಿಡುಗಡೆ, ನಿನ್ನ ಆಶೀರ್ವಾದ ಈ ಕೀಯಾಗಿ ತೆರೆದ್ರೆ ಓಪನ್ ಆಗೋದು. ಪಾಸ್ಟ್ರೆ ನೀವು ಬೇರೆ ಏನಾದರೂ ಹೇಳಿ ಪಾಸ್ಟ್ರೆ, ನಾನು ಮಾತ್ರ ಸ್ತೋತ್ರ. ಕೆಲವು ವಿಶ್ವಾಸಿಗಳು ಮನಸ್ತಾಪ ಬಂದರೆ ಕೈನೇ ಕೊಡಲ್ಲ. ಸ್ತೋತ್ರ. ಪ್ರೈಸಲಾಡ್ ಅಂತ ಹೇಳೋದೇ ಇಲ್ಲ. ಯಾಕೆ ಗೊತ್ತಾ? ಇವರು ಇಲ್ಲಿ ಬರ್ತಾ ಇದ್ರೆ ಅವ್ರು ಅಲ್ಲಿಂದ ಎಸ್ಕೇಪ್. ಮುಖನೂ ನೋಡಕ್ಕೆ ಇಷ್ಟಪಡಲ್ಲ. ಏಯ್, ನೀನ್ ಮುಖ ನೋಡಿದ್ರೆ ಹೋದ್ರೆ, ನೀನ್ ಕೈ ಕೊಡದೆ ಹೋದ್ರೆ, ನೀನ್ ಪ್ರೈಸಲಾಡ್ ಹೇಳದೆ ಹೋದ್ರೆ ನಿನ್ನ ಆಶೀರ್ವಾದ ಬ್ಲಾಕ್ ಆಗಿದೆಯೋ? God is restoring your blessings. ದೇವರು ನಿನ್ನ ಆಶೀರ್ವಾದಗಳನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾನೆ. ಅದಕ್ಕೆ ಬೇಕಾದ ಕೀ ಎಲ್ಲಿದೆ ಗೊತ್ತಾ? ನೀನು ನಿನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಬೇಕು. Come on, somebody bless your friend. Somebody pray for your friend. ನಮಗೆ ಬೇಕಾದವರು, ನಮ್ಮ ಜೊತೆ ಆಪ್ತರಾಗಿರೋರು, ಅವ್ರಿಗೆ ಪ್ರಾರ್ಥನೆ ಮಾಡೋದು, ಅವ್ರಿಗೆ ಪ್ರಾರ್ಥನೆ ಮಾಡೋದು, ಅವ್ರಿಗೆ ಪ್ರಾರ್ಥನೆ ಮಾಡೋದು. ಉಳಿದವ್ರಿಗೆಲ್ಲ ಏನು ಮಾಡ್ತೀವಿ ನಾವು? ಅವನೇ ಕುಟ್ಟೋಗ ಒಳಗೋಗ ನನ್ನ ಕಣ್ಣು ಮುಂದೆ ಅವನು ನನ್ನ ಹತ್ರ ಮಾಡಿದ್ದ ದ್ರೋಹಕ್ಕೆ ಅವನು ಅನುಭವಿಸ್ಬೇಕು. ಚಳಿ ಜ್ವರ ಎಲ್ಲ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾನೆ. ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ಬರೋ ಭಾವನೆಗಳು ಹಂಗೆ ತಾನೆ. ಅವ್ರಿಗ ಸ್ತೋತ್ರ ಸ್ತೋತ್ರ ಆವೇಶ ಎಲ್ಲ ಉಕ್ ಬಂದ್ಬಿಡುತ್ತೆ. ಸ್ತೋತ್ರ. ಯೋಬನಿಗೆ ಅದೇ ಬಂದಿರಬೇಕು. ಯೋಬನ ಜೀವನ ಪರ್ಯಂತವಾಗಿ ನೋಡ್ರಿ, ಅವನ ಆಶೀರ್ವಾದವನ್ನು ಅವನೇ ತಡೆ ಹಿಡ್ಕೊಂಡಿದ್ನೇನೋ. ಯಾವಾಗ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದನು. ಸ್ತೋತ್ರ. ದೇವರು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿದನು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಿಮ್ಮ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡ್ರಿ. ಮೇ ಬಿ ಅವರು ನಿಮ್ಮ ದುಸ್ಥಿತಿಯಲ್ಲಿ, ನಿಮ್ಮ ಕಷ್ಟದಲ್ಲಿ ನಿಮ್ಮನ್ನು ಹೀಯಾಳಿಸಿರ್ಬೋದು. ನಾನು ಹೇಳಿದ್ನಲ್ಲ, ಕೆಲವರಿಗೆ ಈ ಕೊಂಕು ಮಾತಾಡೋದು ಭಾರಿ ಇಷ್ಟ ಅವರಿಗೆಲ್ಲ. ಸ್ತೋತ್ರ. ಎಡ್ವಿನ್ ಬ್ರದರ್ ಭಾಷೆಯಲ್ಲಿ ಹೇಳಿದ್ರೆ, ಬಾಳೆನಿಗೆ ಸೂಜಿ ಹಾಕೊಂಡು ಚುಚ್ಚಂಗೆ. ಚುಚ್ಚೋದು ಗೊತ್ತೇ ಆಗಲ್ಲ, ಹೋಗೋದು ಗೊತ್ತಿಲ್ಲ, ಬರೋದು ಗೊತ್ತಿಲ್ಲ ಅಂದಂಗೆ. ಆಮೇಲೆ ಕೆಲವ್ರಿಗೆ ಚುಚ್ತಾ ಇಲ್ಲ ಅಂದರೆ, ಚುಚ್ಚಿಲ್ಲ ಅಂದರೆ ಅವ್ರಿಗೆ ನೆಮ್ಮದಿ ಇಲ್ಲ. ಕೆಲವ್ರಿಗೆ ಚಾಡಿ ಹೇಳಲಿಲ್ಲ ಅಂದರೆ ಯಾವ ರೀತಿ ಹೊಟ್ಟೆ ಊದ್ಕೊಂಡ್ಬಿಡುತ್ತೋ ಅದೇ ಥರನೇ ಕೆಲವರು. ಸ್ತೋತ್ರ. ಈಗ ನೋಡ್ರಿ, ಈಗ ಗಂಡ ರಕ್ಷಣೆ ಹೊಂದಿರಲ್ಲ, ಮದ್ಯಪಾನಿ ಆಗಿರ್ತಾನೆ. ಇವ್ರಿಗೆ ಗೊತ್ತಿದೆ. ತಿರ್ಗಾ ಬಂದು ಅಲ್ಲೇ ಕೇಳೋದು, ಸಿಸ್ಟ್ರೇ ಹೆಂಗಿದ್ದಾರೆ ನಿಮ್ಮ ಗಂಡ? ಕುಡಿಯೋದು ಬಿಟ್ಬಿಟ್ರಾ? ಈಗಲೂ ಕುಡಿತಾ ಇದ್ದಾರಾ? ಅಯ್ಯೋ ಪಾಪ, ನಿಮ್ಮ ಜೀವನ ಭಾರಿ ಕಷ್ಟ ಬಿಡ್ರಿ. ಪ್ರಾರ್ಥನೆ ಮಾಡೋಣ. ನೀನು ಇದು ಹೇಳಿದ್ರೆ, ಸಿಸ್ಟರ್ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರೇ ಹೇಳಿದ್ರು, ಸಿಸ್ಟರ್ ನಿಮ್ಮ ಪ್ರಾರ್ಥನೆ ದೇವ್ರು ಕೇಳಿ ನನ್ನ ಗಂಡನ ಬಿಡುಗಡೆ ಮಾಡಿದ್ರು ಅಂತ ಅವರೇ ಹೇಳಿರೋರು. ನಿನ್ನ ಇಂಟೆನ್ಷನ್ ಅವಳನ್ನ ಒಂದು ಸತಿ ಚುಚ್ಚಬೇಕು. ಸ್ತೋತ್ರ ಸ್ತೋತ್ರ. ಒಳ್ಳೆ ಸೀರೆ ಉಟ್ಕೊಂಬಂದ್ರೆ ಇನ್ನೊಬ್ರು ನೋಡಿದ್ರೆ ಅಸೂಯೆ. ಅವಾಗೇನಾಗೋದು? ಇಂಥ ಸೀರೆ ಎಲ್ಲ ನನಗೆ ಸುಮಾರು ಬಂತು, ನಾನಂತೂ ತಗೊಳ್ಳೆ, ನನಗೆ ಇಷ್ಟ. ಸುಮ್ಮನೆ ಡೈಲಾಗು. ಇರೋರು ಕಂಡ್ರೆ ಇಲ್ದಿರೋರ್ಗೆ ಹೊಟ್ಟೆ ಕಿಚ್ಚು ಅಂದಂಗೆ. ಆಮೇಲೆ ಮಕ್ಕಳು ಇಲ್ದಿರೋ ಇರೋರ್ಗೆ ಗೊತ್ತು, ಪಾಪ ಸಹೋದರಿಯರಿಗೆ ಗೊತ್ತು. ಪುರುಷರಿಗೆ ಅಷ್ಟು ಎಫೆಕ್ಟ್ ಅಲ್ಲ, ಸ್ತ್ರೀಯರಿಗೆ ಎಫೆಕ್ಟು. ಜೊತೆಗೆ ಬಂದು ಕೇಳೋದು, ಅವ್ರನ್ನೇ ನೋಡೋದು, ಅವ್ರ ಹತ್ರನೇ ಹೋಗೋದು. ಸಿಸ್ಟರ್ ಏನಾದರೂ ವಿಶೇಷ ಇದೆಯಾ? ಸ್ತೋತ್ರ. ಹೌದು, ವಿಶೇಷ ಹೇಳಲ್ಲ.
ನಾನು ಹೇಳೋಕೆ ಕೊಟ್ಟರೆ ಆಮೇಲೆ ನಿಮ್ಮ ಪಾಸ್ಟ್ರು ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಅಂತೀರ. ಬೇಡ, ನಾನು ಹೇಳಲ್ಲ. ಸ್ತೋತ್ರ. ಅವ್ರನ್ನ ಪೋಕ್ ಮಾಡಿದ್ರೆ ಹೋಗೋದಿಲ್ಲ, ಅವ್ರನ್ನ ಚುಚ್ಚದೆ ಹೋಗೋದಿಲ್ಲ. ಆ ಚುಚ್ಚೋರ್ ಕಂಡ್ರೆ ಇವ್ರ ಮನಸ್ಸಿಗೆ ಗಾಯ ಆಗ್ತಾನೆ ಇರುತ್ತೆ. ಅವ್ರ ಮೇಲೆ ಇವರಿಗೆ ಆಸಕ್ತಿ ಬರಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಆದ್ರೆ ದೇವರು ಹೇಳ್ತಾನೆ, ಅಂಥವ್ರನ್ನ ಕಂಡು ಹಿಡಿದು ನೀನು ಪ್ರಾರ್ಥನೆ ಮಾಡು. ಅವಾಗ ಏನಾಗುತ್ತೆ ಅಂದ್ರೆ ನಿನ್ನ ಈಗೋ ಜಜ್ಜಲ್ಪಡುವಂಥದ್ದಾಗಿರುತ್ತೆ, ನಿನ್ನ ಆ ಶರೀರ ಭಾವದ ಕರ್ಮ ಜಜ್ಜಲ್ಪಡುವಂಥದ್ದಾಗಿರುತ್ತೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇಲೆ ಆಗ ನಿನ್ನ ದುಸ್ಥಿತಿಗೆ ದೇವರು ಆ ದುಸ್ಥಿತಿಯನ್ನು ತೆಗೆದಾಕ್ತಾನೆ. ಆಮೇಲೆ ನನ್ಗೆ ಬಹಳ ಇಷ್ಟ ಕೊಟ್ಟಿದ್ದೇನೆ ಗೊತ್ತಾ, ಮುಂದಿನ ಭಾಗ ಹೇಳುತ್ತೆ, ಅವನ ದುಸ್ಥಿತಿ ಹೋಗಲಾಡಿಸಿ ಅವನ ಸ್ವತ್ತನ್ನ ಮೊದಲಿಗಿಂತ 2ರಷ್ಟು ಹೆಚ್ಚಿಸಿದನು. 3ನೇದಾಗಿ ಏನ್ ಮಾಡಿದ್ರು? ಆಗ ನೋಡ್ರಿ ಅವನ ಎಲ್ಲ ಅಣ್ಣ ತಮ್ಮಂದಿರು ನೋಡಿದ್ರ, ಈ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ನೀನ್ ಚೆನ್ನಾಗಿದ್ರೆ ಎಲ್ಲ ಓಡ್ ಬರ್ತಾರೆ. ಸ್ತೋತ್ರ. 1ನೇ ಅಧ್ಯಾಯದಿಂದ ಇವ್ರು ಯಾರು ಅಡ್ರೆಸ್ಗೆ ಇಲ್ಲ. 1ನೇ ಅಧ್ಯಾಯದಲ್ಲಿ ಇವರೆಲ್ಲ ಬಂದು ತಿಂದು ಕುಡಿದು ಮಜಾ ಮಾಡುವುದವ್ರೆ. ಕಷ್ಟ ಬಂದಿದೆ ತಡ, ಇವರೆಲ್ಲ ನಾಪತ್ತೆ ದರ್ಪಣದಲ್ಲಿ ಹುಡುಕಿದ್ರು ಕಾಣಲಿಲ್ಲ, ಮಸಿಯಾಕಿ ಹುಡುಕಿದ್ರು ಸಿಗ್ಲಿಲ್ಲ. ಸ್ತೋತ್ರ. ಆದ್ರೆ ಅವನ ದುಸ್ಥಿತಿಯನ್ನ ದೇವರು ಹೋಗಲಾಡಿಸಿದಾಗ ಎಲ್ಲ ವಾಪಸ್ ಬರಕ್ ಸ್ಟಾರ್ಟ್ ಮಾಡಿದ್ರು. ಹಲ್ಲೆಲೂಯ. ಇವತ್ತು ಕೆಲವರನ್ನ ದೇವರು ರಿಸ್ಟೋರ್ ಮಾಡಕ್ ಹೋಗ್ತಾ ಇದ್ದಾರೆ. ಕೆಲ ಬಂಧುಗಳನ್ನ ದೇವರು ವಾಪಸ್ ಕರ್ಕೊಂಡ್ಬರ್ತಾ ಇದ್ದಾರೆ. ಕೆಲ ಮಿತ್ರರನ್ನ ದೇವರು ವಾಪಸ್ ಕರ್ಕೊಂಡ್ಬರ್ತಾ ಇದ್ದಾರೆ. ನಷ್ಟವಾದವ್ರನ್ನ, ಅಲ್ಲಲ್ಲಿ ಏನೇ ನಷ್ಟವಾಯಿತು ಅದೆಲ್ಲ ನಿನಗೆ ವಾಪಸ್ 2ರಷ್ಟಾಗಿ ಕೊಡೋದಕ್ಕೆ ದೇವರು ಸಿದ್ಧತೆ ಮಾಡ್ತಾ ಇದ್ದಾನೆ. ಆಮೇಲೆ ಇದೆಲ್ಲ ನಾವು ಕೇಳಿರುವಂತ ವಿಷಯಗಳೇ. ಆದ್ರೆ ಇವತ್ತು 29ನೇ ಅಧ್ಯಾಯದಲ್ಲಿ ಯೋಬನು ಅವನಿಗೆ ನಷ್ಟವಾದದ್ದು ಏನು ಗೊತ್ತಾ? ಇಂಪಾರ್ಟೆಂಟ್. ನಂಬರ್ 1, 1ನೇದಾಗಿ 2ನೇ ವಾಕ್ಯ, 29ನೇ ಅಧ್ಯಾಯ 2ನೇ ವಾಕ್ಯ. ಅಯ್ಯೋ ಅಯ್ಯೋ, ನಾನು ಇಂದಿನ ತಿಂಗಳುಗಳಲ್ಲಿ ಇದ್ದಂತೆ ಈಗಲೂ ಇದ್ದರೆ ಎಷ್ಟೋ ಸಂತೋಷವಾಗುತ್ತಿತ್ತು. ಕಮಾನ್, ಇವತ್ತು ಹೃದಯ ಬಿಚ್ಚಿ ನೀವೇ ಮಾತನಾಡ್ರಿ. ಕರ್ತನೇ, ನನ್ನ ಆರಂಭದಲ್ಲಿ ನನಗಿದ್ದಂಥ ರೀತಿ, ನಾನು ಓಡ್ ಬರ್ತಾ ಇದ್ದಂಥ ರೀತಿ, ನಾನು ನಿನ್ನ ಸನ್ನಿಧಾನದಲ್ಲಿ ಇದ್ದಂಥ ರೀತಿ, ನಾನು ಆರಾಧನೆ ಮಾಡ್ತಿದ್ದಂಥ ರೀತಿ, ಅಲ್ಲರಿಯ ಇವತ್ತು ನನಗೆ ಅದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತೋ ಅನ್ನೋರು ಅಂಥವ್ರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಏನಿತ್ತು? ಒಂದು ಆ ಸಂತೋಷ. ಏನು? ಗಟ್ಟಿಯಾಗಿ ಹೇಳ್ರಿ. ಇವತ್ತು ನಮಗೆ ಎಲ್ಲ ಇದೆ, ಅವಾಗೇನೂ ಇರಲಿಲ್ಲ. ಅವಾಗ ಕಾರ್ ಇರಲಿಲ್ಲ, ಒಳ್ಳೆ ಮನೆ ಇರಲಿಲ್ಲ, ಒಳ್ಳೆ ವಸ್ತ್ರ ಇರಲಿಲ್ಲ, ಒಳ್ಳೆ ಕೆಲಸ ಇರಲಿಲ್ಲ, ಕೈ ತುಂಬ ಸಂಬಳ ಇರಲಿಲ್ಲ, ಏನು ಇರಲಿಲ್ಲ. ಆದ್ರೂ ಏನ್ ಸಂತೋಷ ಗೊತ್ತಾ? ಅದರಲ್ಲೂ ಆಲಯಕ್ಕೆ ಹೋಗೋಣ ಬಾ ಅಂದಾಗ ಸ್ತೋತ್ರ, ಬಹಳ ಸಂತೋಷ. ಇವತ್ತದು ವಾಪಸ್ ಬರಬೇಕು ಎನ್ನೋರು ಮಾತ್ರ. ನೋಡ್ರಿ, ಕಪಟಿಗಳಾಗಿ ಹೇಳ್ಬೇಡ್ರಿ, ಯಥಾರ್ಥ ಹೃದಯದಿಂದ. ಹಲ್ಲೆಲೂಯ. ನೋಡ್ರಿ, ನಾನು ಈ ಕನ್ನಡ ಸಭೆ ಆರಂಭ ಮಾಡಿದ ಕಾಲ, ಆಗ ರಾಜಾಜಿನಗರದಲ್ಲಿ ನಮ್ಮ ಮನೆಗಳಲ್ಲಿ ಆರಾಧನೆ ಮಾಡ್ತಾ ಇದ್ವಿ. ಈ ಆರಾಧನೆ ಅಂದರೆ ಗಂಟೆಗಟ್ಟಲೆ ಆತ್ಮದಲ್ಲಿ ಆರಾಧನೆ ಮಾಡ್ತಾ ಇದ್ವಿ. ಕಿಟಕಿಯ ಬಾಗಿಲೆಲ್ಲ ಮುಚ್ಚಿಬಿಡ್ತಿದ್ವಾ. ಇಷ್ಟು ಜನ ಡ್ಯಾನ್ಸ್ ಮಾಡಿ ದೇವರನ್ನ ಆತ್ಮದಲ್ಲಿ ಆರಾಧನೆ ಮಾಡ್ತಿದ್ರೆ ನಮ್ಮ ಮನೆ ಗೋಡೆಗಳು, ಕಿಟಕಿಗಳು ಎಲ್ಲ ಫುಲ್ಲು ನೀರು ಹರಿಯೋದು. ಆರಾಧನೆ ಮುಗಿದ ಮೇಲೆ
ಬಾಗಿಲು ತೆಗೆದು ಕಿಟಕಿ ತೆಗೆದ್ರೆ ಒಲೆಯಿಂದ ಬೆಂದು ಹೊರಗಡೆ ಬಂದವ್ರ ತರ ಇರ್ತೀವಿ. ಅನುಭವದಲ್ಲಿ, ಆರಂಭದ ಅನುಭವದಲ್ಲಿ ಹೋದವ್ರು ಯಾರ್ಯಾರು ಇದ್ದೀರಾ ಇದ್ರ ಒಳಗಡೆ ಅಂತ ಹಂಗ ಆರಾಧನೆ ಮಾಡಿದವರು ನೋಡ್ರಿ, ಸುಮಾರು ಕೈಗಳು. ಇವತ್ತು ಆರಾಧನೆ ಎಲ್ಲೋಯ್ತು? ಸ್ವಲ್ಪ ಯೋಚನೆ ಮಾಡ್ರಿ. ಆ ಸಂತೋಷ ಹೆಂಗಿತ್ತು ಗೊತ್ತವಾಗ? ಸ್ತೋತ್ರ. ಲೇಟಾಗಿ ಬಂದ್ರೆ ಬಾಗಿಲು ಹಾಕ್ಬಿಡ್ತಾರೆ. ಇನ್ನು ಆರಾಧನೆ ಮುಗಿಯೋವರೆಗೂ ಬಾಗಿಲು ತೆಗಿಯಲ್ಲ. ಅದಕ್ಕೇನ್ ಮಾಡೋದು? ಎದ್ದು ಬಿದ್ದು ಓಡ್ ಬರ್ತಾ ಇದ್ರು. ಕೆಲವರಿಗೆ ಏನು ಅರ್ಥ ಆಗ್ತಾ ಇಲ್ಲ. ನಾವು ಹಾದು ಹೋದ ಮಾರ್ಗ ನಾವು ಹೇಳ್ತಾ ಇದ್ದೇವೆ ಪ್ರಿಯರೇ. ಆವತ್ತು ನಷ್ಟವಾದ ಸಂತೋಷ ಇವತ್ತು ಹಣ ಇದೆ, ಸಂಪತ್ತಿದೆ, ವಾಹನ ಇದೆ, ಬೇಕಾದ ಸಫಿಷಿಯಂಟ್ ಫುಡ್ ಇದೆ, ಆಹಾರ ಇದೆ, ಎಲ್ಲ ಸವಲತ್ತುಗಳಿದೆ. ಆದರೆ ನಮಗೆ ನಷ್ಟವಾಗಿರೋದು ಆತ್ಮಿಕವಾದ ಸಂತೋಷ. ದೇವರಾತ್ಮನ ಹೇಳಿದನು, ನಾನು ನನ್ನ ಜನರಿಗೆ ಆತ್ಮ ಸಂತೋಷವನ್ನ ನಾನು ವಾಪಸ್ ಕೊಡಲಿಕ್ಕೆ ಹೋಗ್ತೇನೆ. ಒಂದೊಂದು ಏರಿಯಾಗಳಲ್ಲೂ ಆ ಸಂತೋಷ ವಾಪಸ್ ಬರ್ತಾ ಇದೆ. Come on somebody, ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, we will receive the joy of God. ಆಮೇಲೆ ಹೆಂಡತಿ, ಗಂಡ, ಮಕ್ಕಳು ಎಲ್ಲ ಓಡ್ ಬರ್ತಾ ಇದ್ರು ಸಂತೋಷವಾಗಿ. ಸ್ತೋತ್ರ. ಅವತ್ತು ಯಾರು ಬಿಸಿ ಅಲ್ಲ. ಸ್ತೋತ್ರ. ಇವತ್ತೆಲ್ಲ ಬಿಸಿ. ಏನಕ್ಕೆ? ಏನೇನೋ ಹಿಂದೆ ಓಡಬಿಟ್ರು. ಆಮೇಲೆ ಸಂತೋಷ. ನಂಬರ್ 2, ಎರಡನೇದಾಗಿ, ಆ ಹಿಂದೆ ಇದ್ದ ತಿಂಗಳಾಗೆ ಇದ್ದಿದ್ರೆ ಎಷ್ಟೋ ಸಂತೋಷವಾಗ್ತಿತ್ತು. ಆಮೇಲೆ ಆ ದಿನಗಳಲ್ಲಿ ದೇವರು ನಮ್ಮನ್ನ ಕಾಯುತ್ತಿದ್ದನಲ್ಲ. ಏನ್ ಮಾಡ್ತಾ ಇದ್ನ? ಇವತ್ತು ನಾನು ನಿಮಗಾಗಿ ಪ್ರವದಿಸ್ತಾ ಇದ್ದೇನೆ. ನಿಮ್ಮ ಒಳಗಡೆ ಈ ಸಂತೋಷ ವಾಪಸ್ ಬಂದ್ರೆ, ನನ್ನ ದೇವರು ಹೇಳ್ತಾನೆ, ನೀವು ಹೋಗುವಾಗ ಬರುವಾಗ ಎಲ್ಲ ಕಡೆಗಳಲ್ಲೂ ನಾನು ನಿಮ್ಮನ್ನು ಎಲ್ಲ ಕಡೆಗಳಲ್ಲೂ ಕಾಯುವ ದೇವರಾಗಿದ್ದೇನೆ. ಕಾಯುವ ದೇವರು. ಒಂದು ದುಷ್ಟನ ಮುಟ್ಟದಂತೆ ಈ 2023 ನವೆಂಬರ್ ತಿಂಗಳ 19ನೇ ತಾರೀಕು ನಾನು ನನ್ನ ಜನರಿಗೆ ಪ್ರವದಿಸ್ತಾ ಇದ್ದೇನೆ. God is going to restore. Hallelujah. ದೇವರು ನಿಮ್ಮನ್ನ ಪುನಃಸ್ಥಾಪನೆ ಮಾಡಕ್ ಹೋಗ್ತಾ ಇದ್ದಾನೆ. ಏನ್ರಲ್ಲಿ? ನೀವು ಹೋಗುವ ಸ್ಥಳಗಳಲ್ಲೆಲ್ಲ ನಿಮ್ಮನ್ನು ಕಾಯೋದಿಕ್ಕೆ ನಿಮಗೊಂದು ಡಿವೈನ್ ಪ್ರೊಟೆಕ್ಷನ್ ಇದೆ. ಯಾವುದೇ ಅಂಟು ರೋಗ ನಿಮ್ಮನ್ನು ಮುಟ್ಟೋದಿಲ್ಲ. ಯಾವುದೇ ಮಾರಕರವಾದ ರೋಗ ನಿಮ್ಮನ್ನು ಮುಟ್ಟೋದಿಲ್ಲ. ಯಾವ ದುಷ್ಟನು ನಿಮ್ಮನ್ನು ಮುಟ್ಟೋದಿಲ್ಲ. ನಿಮ್ಮನ್ನ ಕಾಯುವವನು, ಇಸ್ರಾಯೇಲಿನ ಪರಿಪಾಲಕನು, ಅವನು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ಕಾಯುವವನು, ಕಾಪಾಡುವವನು, ಕಾಯುವವನು, ಕಾಯುತ್ತಿದ್ದನು. ಆಮೇಲೆ ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು. ಸ್ತೋತ್ರ. ಅವನ ಕಾದು ನನ್ನನ್ನು ಕಾಪಾಡುವ ದೇವರು ಮಾತ್ರ ಅಲ್ಲ, ಅವನ ದೀಪ. ಆ ದೀಪ ಲೈಟ್, ಲ್ಯಾಂಪ್, ಇದೆಲ್ಲ ತೋರಿಸೋದು ಗಾಡ್ಸ್ ಫೇವರ್, ದೇವರ ದಯೆಯನ್ನು ತೋರಿಸುತ್ತೆ. ಆಮೇಲೆ ದೀಪ ಹಾರಿದ್ರೆ ಕತ್ತಲೆ, ದೀಪ ಉರಿದ್ರೆ ಬೆಳಕು. ಇದು ಗಾಡ್ಸ್ ಫೇವರ್ ಅನ್ನು ತೋರಿಸುತ್ತೆ. ಅವನ ನಿನ್ನ ತಲೆ ಮೇಲೆ ನಂಗೆ ಬಹಳ ಇಷ್ಟ ಕೊಟ್ಟಿರೋದೇನು ಗೊತ್ತಾ? ಆ ಬೆಳಕು ಚೆಲ್ತಾನೆ ಇರುತ್ತೆ. ನೀನು ಹೋಗೋ ಕಡೆಗಳಲ್ಲೆಲ್ಲ ನಿನಗೆ ಫೇವರ್ ಇರುತ್ತೆ, ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ. ಪ್ರಭಾವ ಬೀರುವ ವ್ಯಕ್ತಿ ಆಗಿರುತ್ತೀಯ. ನೀನ್ ಸಾಧಾರಣ ವ್ಯಕ್ತಿ ಆಗಿರೋದಿಲ್ಲ, ನೀನ್ ಪ್ರಭಾವ ಬೀರುವ ವ್ಯಕ್ತಿ ಆಗಿರುತ್ತೀಯ.
You are the influenced person because God's favor upon you. ಸತ್ಯವೇದ ಗ್ರಂಥ ಹೇಳುತ್ತೆ, there will be favor and prosperity and the blessing of your children. ನಿನ್ನ ಮಕ್ಕಳ ಕುರಿತು ನಿನಗೆ ದೊಡ್ಡ ಆಶೀರ್ವಾದ ಇರುತ್ತೆ, ಸಮೃದ್ಧಿ ಇರುತ್ತೆ. ದಯೆ ಇರುತ್ತೆ ಅಂದೆ. There is a blessing. ಆ ಬ್ಲೆಸ್ಸಿಂಗಿನ ಪ್ರತ್ಯೇಕತೆ God's presence, ದೈವ ಸಾನ್ನಿಧ್ಯಾನ ಈ ಆಶೀರ್ವಾದದ ಹಿಂದ್ಗಡೆ ಇದೆ ಅಂತ ನನಗೆ ಬಹಳ ಸಂತೋಷ ಕೊಟ್ಟಿದ್ದಂಥ ಪದ. ದೇವರು ಹೇಳಿದ್ರು, ಡಬಲ್ ಫಾರ್ ಯುವರ್ ಟ್ರಬಲ್. ನಿನ್ನ ದುಸ್ಥಿತಿಗೆ ದುಪ್ಪಟ್ಟಾದ ಆಶೀರ್ವಾದ ನಾನು ನಿನಗೆ ಕೊಡ್ತೀನಿ. ಯಾವ ರೀತಿ ಕೊಡ್ತೀನಿ? ವೆನ್ ನಿನಗೆ ನಷ್ಟವಾದ ಸಂತೋಷ, ನಿನಗೆ ನಷ್ಟವಾದ ಪ್ರೊಟೆಕ್ಷನ್ ಮೀನ್ಸ್ ಕವರಿಂಗ್ ಇರುತ್ತೆ. ಕವರಿಂಗ್. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಅದಕ್ಕೆ ಯೋಬನನ್ನ ಸೈತಾನನ ಪರಿಶೋಧನೆ ಮಾಡಕ್ಕೆ ಬರುವಾಗ ಅವನೊಂದು ಮಾತು ಹೇಳ್ತಾನೆ, ದೇವ್ರೇ ನೀನು ಯೋಬನಿಗೂ ಅವನ ಮನೆಗೂ ಅವನ ಸ್ವಾಸ್ಥ್ಯಕ್ಕೂ ನೀನು ಬೇಲಿ ಹಾಕಿದೀಯಾ ಅಂತ. ಏನು ಹಾಕಿದೀಯಾ? ಬೇಲಿ ಹಾಕಿದೀಯಾ ಅಂತ. ಅಂದ್ರೆ ದೇವರು ಅವನನ್ನು ಕಾಯ್ತಾ ಇದ್ದಾನ, ದೇವರು ಅವನನ್ನು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾನ. ಇವತ್ತು ಎಷ್ಟು ಜನ ಹೇಳ್ತೀರಾ, ನನಗೂ ನನ್ನ ಮನೆಗೂ ನನಗಿರುವ ಎಲ್ಲ ಸ್ವಾಸ್ಥ್ಯಕ್ಕೂ ಯೇಸುವಿನ ನಾಮದಲ್ಲಿ ಒಂದು ಬೇಲಿ ಇದೆ. Come on! ನಿಮ್ ಕೈಯಿಂದ ನೀವು ಬೇಲಿ ಮುರಿಯಂಗೆ. ಬೇಲಿ ಯಾರು ಮುರಿತಾರೋ ಅವ್ರಿಗೆ ಹಾವು ಕಚ್ಚುತ್ತೆ ಅಂತ ದೇವ್ರ ವಾಕ್ಯದಲ್ಲಿ. ನಾನು ಅದನ್ನೇ ಹೇಳೋದು. ಕವರಿಂಗಲ್ಲಿ ಇದ್ದಾಗ ಕೆಲವ್ರಿಗೆ ಗೊತ್ತಾಗಲ್ಲ, ಬೆಲೆ ಗೊತ್ತಾಗಲ್ಲ. ಕಣ್ಣಿದ್ದಾಗ ಕಣ್ಣಿನ ದೃಷ್ಟಿ ಬೆಲೆ ಗೊತ್ತಾಗಲ್ಲ. ಕೆಲವ್ರು ಚಿಂತೆ ಮಾಡ್ತಾರೆ, ಐ ಆಮ್ ಸಂಬಡಿ. ನಾನು ಯಾರು ಗೊತ್ತಾ, ನಾನಿಲ್ಲ ಅಂದ್ರೆ ಏನು ನಡೆಯಲ್ಲ ಅಂತ. ನೀನಿಲ್ಲ ಅಂದ್ರೆ ನಿನ್ನಂತವನ್ನ 10 ಜನನ ದೇವರು ಇನ್ನ ಪವರ್ಫುಲ್ ಆಗಿ ತರ್ತಾನೆ. ನಾನು ಹೇಳ್ತಾ ಇದ್ದೀನಿ, ನಾಳೆ ರವಿ ಪಾಸ್ಟರ್ ಇಲ್ಲ ಅಂದ್ರೆ ರವಿ ಪಾಸ್ಟರ್ಗಿಂತ ಶಕ್ತನಾದ ಪವರ್ಫುಲ್ ಆದ ಒಂದು ದೇವರೇ ತರ್ತಾರೆ. ನಾನು ಅಹಂಕಾರ ಪಡಂಗಿಲ್ಲ. ನಾನಿಲ್ಲ ಅಂದ್ರೆ ಏನಾಗಲ್ಲ, ನನ್ನಿಂದನೇ ಎಲ್ಲ ಆಗೋದು. ಸ್ತೋತ್ರ. ಏನೂ ಇಲ್ಲ. ಬಿಟ್ಟು ಉಸಿರು ವಾಪಸ್ ತಗೊಳಕ್ ಬಿಡಲ್ಲ ದೇವರು. ಹಿಂಗೆ ಎಳೆದು ಬಿಡ್ತಾನೆ. ಬೇರೆ ಯಾರಿಗೂ ಹೇಳಿದ್ರೆ ನನ್ನೇನೆ ನಾನು ಏನು ಕೇಳಿದೆ ಅಂದರೆ ಆಮೇಲೆ ಅದ್ರ ಮೇಲೆ ಇನ್ನೊಂದು ಕಂಪ್ಲೇಂಟ್ ಹಾಕಿ ಅಂತ. ಆಲ್ರೆಡಿ ಸುಮಾರು ಕಂಪ್ಲೇಂಟ್ ಇದೆ. ಸ್ತೋತ್ರ. ನಾವು ಕಾಣಿಕೆ ಪೆಟ್ಟಿಗೆ ಇಟ್ಟಿರೋದು, ಅದರ ದೂರ ಪೆಟ್ಟಿಗೆ ಆಗಿರಂಗಿದೆ ಅದು. ನಮ್ಮಲ್ಲಿ ಯಾರು ಅಂತಾರಿಲ್ಲ ಬಿಡ್ರಿ, ಸುಮ್ಮಂದೆ ನಾನು. ಸ್ತೋತ್ರ. ಈಗಲೂ ಇದ್ದರೆ ಎಷ್ಟು ಸಂತೋಷವಾಗ್ತಿತ್ತು ನೋಡ್ರಿ. ಕಳ್ಕೊಂಡಿರೋನಿಗೆ ಇದ್ದಿದ್ರ ಬೆಲೆ ಗೊತ್ತಾಗೋದು. ಕಳೆದ ದಿನ ಪಾಸ್ಟರ್ ಅನಿಸರ್ ನನ್ನ ಹತ್ರ ಕೇಳ್ತಾ ಇದ್ರು, ಈ ಪುನರುತ್ಥಾನ ಅಂದರೆ ಪುನರುತ್ಥಾನ ನಡಿಬೇಕಾದ್ರೆ ಏನಾಗಬೇಕು ಅಂತ. ನಾನು ಹೇಳಿದೆ, ಸಾಯ್ಬೇಕು ಅಂದ್ರೆ. ನೋಡ್ರಿ, ಒಬ್ರು ಸ್ತೋತ್ರ ಹೇಳಲಿಲ್ಲ. ಪಾಸ್ಟ್ರೇ, ಪುನರುತ್ಥಾನ ಶಕ್ತಿ ಬರಲಿ. ಸಾಯ್ದಿರ ಪುನರುತ್ಥಾನ ಶಕ್ತಿ ಹೆಂಗೆ ಬರುತ್ತೆ? ಸಾಯ್ಬೇಕು.
ನೋಡೋಣ ಸಾಯಿರಿ, ನಾವ್ಯಾಕೆ ಸಾಯೋಣ, ನೀವೇ ಹೋಗಿ ಸಾಯಿರಿ ಅಂತ. ಯಾರಿಗೂ ಸಾಯಕ್ಕೆ ಇಷ್ಟ ಇಲ್ಲ. ಆದ್ರೆ ಕೇಳೋದು ಮಾತ್ರ, ಪುನರುತ್ಥಾನದ ಶಕ್ತಿ ನನ್ನ ಮೇಲೆ ಬರಲಿ, ನೀನು ಸಾಯಿ. ನಷ್ಟ ಆದವನಿಗೆ ನಷ್ಟದ ಕಷ್ಟ ಗೊತ್ತಾಗೋದು. ಕೈಯಲ್ಲಿ ಪಾಕೆಟ್ ತುಂಬ ದುಡ್ಡು ಎಲ್ಲ ಚೆನ್ನಾಗಿ ನಡೀತಾ ಇರುವಾಗ ನಾನು ಯಾರನ್ನೂ ಕೇರ್ ಮಾಡಲ್ಲ. ಗೊತ್ತಾ, ನಾವು ಯಾರು ಸೋತ್ರ. ಟೈಟಾಗಿ ಹೋಗೋದು 2 ಸತಿ ಲೂಸಾಗಿ ಹೋಗ್ಬಿಡ್ಲಿ, ಅಯ್ಯೋ ಅಮ್ಮ ಸೋತ್ರ. ಮನುಷ್ಯನ ಜೀವಿತ ಇಷ್ಟೇ. ಯೋಬನು ಹೇಳ್ತಾ ಇದ್ದಾನೆ, ಹಿಂದಿನ ತಿಂಗಳುಗಳಲ್ಲಿದ್ದಂತೆ, ಹಿಂದಿನ ವರ್ಷಗಳಲ್ಲಿದ್ದಂತೆ, ಇಂದಿನ ದಿನಗಳಲ್ಲಿದ್ದಂತೆ, ಹಿಂದಿನ ದಿನಗಳಲ್ಲಿದ್ದಂಥ ಅನ್ಯೋನ್ಯತೆ, ಆ ಪ್ರೀತಿ, ಆ ಬಾಂಧವ್ಯ, ಆ ಅನ್ಯೋನ್ಯತೆ, ಕೂಟ, ಆರಾಧನೆ, ಪ್ರಾರ್ಥನೆ, ದೇವರ ರಾಜ್ಯ, ಆಲಯ, ಅದು ಇದ್ದಿದ್ರೆ, ಅದು ಈಗಲೂ ಇದ್ದಿದ್ರೆ ಎಷ್ಟು ಸಂತೋಷ. ಹಾಗೆ ಹೇಳೋರು ಯಾರಾದ್ರೂ ಇದ್ರೆ ಅವರಿಗೋಸ್ಕರ ದೇವರು ಹೇಳ್ತಾ ಇದ್ದಾನೆ, ನಾನು ಮತ್ತೆ ಅದನ್ನ ನನ್ನ ಆಲಯದ ಒಳಗಡೆ ಅದೇ ಸಂತೋಷವನ್ನ, ಅದೇ ಐಕ್ಯತೆಯನ್ನ, ಇದನ್ನ ಕದಡೋದಕ್ಕೆ ಸೈತಾನನ ಪರಿಶೋಧನೆಗಳನ್ನು ಕಳಿಸಿದ್ರು. ಆದ್ರೆ ದೇವ ಜನ ಅದನ್ನ ಜಯಿಸಿ ಹೊರಗಡೆ ಬಂದಿರೋದ್ರಿಂದ ನಾನು ಪ್ರಾಫೆಸಿ ಹೇಳ್ತಾ ಇದ್ದೀನಿ, God is restoring our blessings. ನನ್ನ ಆಶೀರ್ವಾದಗಳನ್ನು, ನಿಮ್ಮ ಆಶೀರ್ವಾದಗಳನ್ನು ರಿಸ್ಟೋರ್ ಮಾಡ್ತಾ ಇದ್ದಾನೆ. ಆಮೇಲೆ ದೇವರು ಕಾಯುವವನಾಗಿದ್ದನು. ಆ ದಿನಗಳಲ್ಲಿ ದೇವರು ನನ್ನನ್ನು ಕಾಯ್ತಿದ್ನಲ್ಲ. ಕಾಯ್ತಿದ್ನು ಅಂದ್ರೆ ನಿನಗೆ ಬೇಲಿ ಹಾಕಿದ್ನು ದೇವರು. ನಿನ್ನ ಮೇಲೆ ಒಂದು ಕವರಿಂಗ್ ಇತ್ತು. ಸಭೆ ಒಳಗಡೆ ಇರುವಾಗ ದೇವರು ನಿನಗೆ ಮೇಲೊಂದು ಕವರ್ ಹಾಕಿದ್ದಾನೆ. ನೀನು ಆ ಕೊಡೆಯ ಕೆಳಗಡೆ ಇರೋವರೆಗೂ ಡೈಲಿ ಕಣ್ಣನ್ನು ನೋಡಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ? ಕಣ್ಣೇ ನೀನೆಷ್ಟು ಸುಂದರ, ನಿನ್ನಿಂದ ನನಗೆ ಎಷ್ಟು ಆಶೀರ್ವಾದ. ಕಣ್ಣೇ ಥ್ಯಾಂಕ್ ಯು. ಕಣ್ಣೇ ನೀನಿಲ್ಲಂದ್ರೆ ನನ್ನ ಬಾಳು ಕುರುಡಾಗ್ತಿತ್ತು, ಕತ್ತಲೆ ಆಗ್ತಾಯಿತ್ತು. ಕಣ್ಣೇ ಥ್ಯಾಂಕ್ ಯು ಅಂತ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ದೀರಾ? ಒಬ್ಬರು ಇಲ್ಲ. ಕಣ್ಣಿರೋದೇನಕ್ಕೆ? ಕಣ್ಣು ನೋಡೋಕ್ಕಲ್ವಾ? ಕಣ್ಣು ಕೆಲಸ ಮಾಡಿ. ಆದರೆ ಕಣ್ಣು ಕಳ್ಕೊಂಬಿಡ್ರಿ ನೋಡೋಣ. ಏನು ಬೇಡ, ಮಡ್ರಾಸ್ ಐ ಬರಲಿ. ಈಗ ಮಡ್ರಾಸ್ ಅಲ್ವಲ್ಲ, ಚೆನ್ನೈ ಐ ಬರಲಿ, ಅವಾಗಲೇ ಗೊತ್ತಾಗ್ಬಿಡುತ್ತೆ. ಅಯ್ಯೋ, ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ, ಕಣ್ಣಲ್ಲಿ ಯಾರೋ ಮರಳಾಕಿ ಉಚ್ತಾ ಇದ್ದಂಗಿತ್ತು ಅಂತ. ಕಣ್ಣು ಇಷ್ಟೇ. ಬಟ್ ಇದ್ರ ಬೆಲೆ ಯಾವಾಗ ಗೊತ್ತಾಗೋದು? ಕಳ್ಕೊಂಡಾಗ. ನಿನ್ನ ನೆಲೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಈ ನೆಲೆ ನೀನು ಕಳ್ಕೊಂಡಾಗ. ನಿನ್ನ ಸ್ಥಾನದ ಬೆಲೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಇದನ್ನು ಕಳ್ಕೊಂಡಾಗ. ನಿನ್ನ ಅಭಿಷೇಕದ ಬೆಲೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಇದನ್ನು ಕಳ್ಕೊಂಡಾಗ. ಕಳ್ಕೊಂಡೋಗಿರೋರಿಗೆ ಮತ್ತೊಂದು ಅವಕಾಶ ದೇವರು ಕೊಡ್ತಾ ಇದ್ದಾನೆ. ಐ ವಿಲ್ ರಿಸ್ಟೋರ್ ಇಟ್ ಬ್ಯಾಕ್. ಹಲ್ಲೆಲೂಯಾ. ಯೋಬನ ದುಸ್ಥಿತಿಯನ್ನು ಹೋಗಲಾಡಿಸಿದ ಹಾಗೆ ನಿನ್ನ ದುಸ್ಥಿತಿಯನ್ನು ದೇವರು ಹೋಗಲಾಡಿಸೋದಕ್ಕೆ, ನಿನ್ನ ಹೃದಯ ಕಠಿಣ ಮಾಡ್ಕೊಂಡ್ರೆ, ನಿನ್ನ ಹೃದಯ ಕಲ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಹೊಣೆ ಅಲ್ಲ. ಅದ್ರ ದೇವರ ಆತ್ಮನು ಹೇಳೋದು, ಕಿವಿ ಉಳ್ಳವನು ಕೇಳಲಿ. ಅಲ್ದೇ ಇರೋ ಮನೆಗೆ ಹೋಗ್ಲಿ. ಸ್ತೋತ್ರ. ಐ ವಿಲ್ ರಿಸ್ಟೋರ್.
ಅವನ ಆರಂಭ ಕಾಲದಲ್ಲಿ ಅವನಿಗೆ ನಷ್ಟವಾದದ್ದು ಇಂಟಿಮೆಸಿ ವಿತ್ ಗಾಡ್. ನೋಡ್ರಿ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸ್ತಿತ್ತು. ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸ್ತಿದ್ದನು. ಆ ದಿನಗಳು ನನ್ನ ಜೀವಮಾನದ ಸುಗ್ಗಿಯ ಕಾಲವು. ದೇವರ ಸ್ನೇಹವು ನನ್ನ ಗೂಡಾರವನ್ನು ಆವರಿಸಿಕೊಂಡಿತ್ತು. ದೇವರ ಸ್ನೇಹವು ನನ್ನ ಗೂಡಾರವನ್ನು ಆವರಿಸ್ಕೊಂಡಿತ್ತು. ಏನು ನಷ್ಟ ಆಯಿತು ಗೊತ್ತಾ? ಆ ಇಂಟಿಮೆಸಿ ಆಫ್ ಗಾಡ್, ದೇವರ ಸಂಗಡ ಇದ್ದಂಥ ಬಾಂಧವ್ಯ, ದೇವರ ಸಂಗಡ ಇದ್ದಂಥ ಅನ್ಯೂನ್ಯತೆ ಎಲ್ಲೋ ಕಳ್ಕೊಂಬಿಟ್ಟೆ. ಒಂದು ಕಾಲದಲ್ಲಿ ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಆಲಯವಾಗಿತ್ತು. ನಿನ್ನ ಮನೆ ಕೂಟಗಳನ್ನು ನಡೆಸೋದಕ್ಕೆ ಆತುರಿಯುತ್ತಿದ್ದೆ. ಲಿಸನ್ ಟು ಮೀ. ಆದರೆ ಇವತ್ತು ನಿನ್ನ ಮನೆಗೊಬ್ಬ ಸೇವಕರು ಬರಕ್ಕೆ ಅನುಮತಿ ಇಲ್ಲ. ನೀನೊಂದು ಮನೆಗೆ ಹೋಗಲ್ಲ, ಒಂದು ಕೂಟಕ್ಕೆ ಹೋಗಲ್ಲ. ಏನು ನಷ್ಟ ಆಗಿದ್ದು ನಿನಗೆ? ಇಂಟಿಮೆಸಿ ಆಫ್ ಗಾಡ್, ದೇವರೊಟ್ಟಿಗೆ ಇರುವಂಥ ಬಾಂಧವ್ಯ ನಿನಗೆ ನಷ್ಟವಾಯಿತು. ನನ್ನ ಗೂಡಾರವನ್ನು, ದೇವರ ಸ್ನೇಹವು ನನ್ನ ಗೂಡಾರವನ್ನು. ಅದರ ಅರ್ಥ ಏನು ಗೊತ್ತಾ? ಇಬ್ರಿಯ ಭಾಷೆಯಲ್ಲಿ, ಮೂಲ ಭಾಷೆಯಲ್ಲಿ ಓದಿದ್ರೆ ದೇವರು ಸ್ನೇಹಿತನಾಗಿ ಸೀಕ್ರೆಟ್ಗಳನ್ನು ನಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದಂತೆ. ಯೋಬನ ಜೊತೆಯಲ್ಲಿ ದೇವರು ಫ್ರೆಂಡ್ ಆಗಿ ಇಳಿದು ಬಂದು ಸೀಕ್ರೆಟ್ಗಳನ್ನು ಹಂಚ್ಕೊಳ್ತಾ ಇದ್ದಂತೆ. ಆ ಇಂಟಿಮೆಸಿ ಇತ್ತು. ಇವಾಗ ಅದು ಕಾಣೆಯಾಗಿದೆ. ದೇವರು ಹೇಳಿದನು, ಐ ವಿಲ್ ರಿಸ್ಟೋರ್ ಇಟ್ ಬ್ಯಾಕ್. ಸಭೆ, ನಾನು ಅದನ್ನು ವಾಪಸ್ ತರ್ತೇನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಸತ್ಯವೇದ ಗ್ರಂಥ ತಂದಿರುವವರು ನನ್ನೊಟ್ಟಿಗೆ ಕೀರ್ತನೆಗಳು 18:28 ನೋಡ್ರಿ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಕತ್ತಲೆಯನ್ನು ಪರಿಹರಿಸುವನು. ಆಮೆನ್. ಬೆಳಕು ಕೊಟ್ಟ. ವಾಟ್ ವಾಸ್ ದ ಲೈಟ್? ನಿನ್ ಕಣ್ಣು ಇವತ್ತು ಕುರುಡಾಗದಂತೆ, ಕತ್ತಲೆಯಲ್ಲಿ ನಡೆಯದಂತೆ ನಿನಗೂ ನಿನ್ನ ದೇವರಿಗೊಂದು ಬಾಂಧವ್ಯ ಇತ್ತು. ನಿನ್ನ ಗೂಡಾರದಲ್ಲಿ ದೇವರ ಪ್ರಸನ್ನತೆ ಆವರಿಸಿಕೊಂಡಿತ್ತು. ನಿನ್ನ ಮನೆಯಲ್ಲಿ ಪ್ರೆಸೆನ್ಸ್ ಇತ್ತು. ಇವಾಗ ಪ್ರೆಸೆನ್ಸ್ ಅಲ್ಲ. ಆಮೇಲೆ ಸ್ತೋತ್ರ. ಇವತ್ತು ನಿಮ್ಮ ಮನೆ ಒಂದು ಏನು ನಾಮಧೇಯ ಕ್ರೈಸ್ತರ ಥರ ಆಗ್ಬಿಟ್ವಿ ಅಲ್ವಾ? ಜೀವನ. ಗಾಡ್ ವಿಲ್ ರಿಸ್ಟೋರ್ ಇಟ್ ಬ್ಯಾಕ್. ದೇವರು ಅದನ್ನು ರಿಸ್ಟೋರ್ ಮಾಡ್ತಾನೆ. ಎಷ್ಟು ಜನ ಹೇಳ್ತೀರಾ, ನನಗೆ ದೇವರ ಪ್ರೆಸೆನ್ಸ್ ನನ್ನ ಮನೆಯಲ್ಲಿ ಬರಬೇಕು? ವ್ಯಕ್ತಿಗತವಾಗಿ ದೈವ ಸಾನ್ನಿಧ್ಯಾನ ಕಳ್ಕೊಂಡವ್ರು ಯಾರಾದ್ರೂ ಇದ್ದರೆ ಇವತ್ತು ಪ್ರಾರ್ಥನೆ ಮಾಡ್ರಿ. ಒಂದು ಕಾಲದಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ರೆ ಮೈ ಮರೆತು ದೇವರ ಸಂಗಡ ಬೆರಿತಾ ಇದ್ದೆ. ಇವತ್ತು ಪ್ರಾರ್ಥನೆ ಮಾಡೋ ಮೂಡೇ ಬರ್ತಾ ಇಲ್ಲ. ಪ್ರಾರ್ಥನೆನೇ ಮಾಡೋಕ್ಕಾಗ್ತಾ ಇಲ್ಲ. ಪ್ರಾರ್ಥನೆಗೆ ಹೋಗೋಕ್ಕೂ ಮನಸ್ಸು ಬರಲ್ಲ. ಏನಾದರೂ ಒಂದು ನೆಪ ಹೇಳಿ ತಪ್ಪಿಸ್ಕೊಬಹುದು. ದೇವರು ಹೇಳ್ತಾ ಇದ್ದಾನೆ, ನನ್ನ ಜನರನ್ನ ಎಚ್ಚರಿಸು. ಅವರ ದುಸ್ಥಿತಿ ಬದಲಾಗಬೇಕಾದರೆ ಅವರು ನನ್ನ ಪ್ರಸನ್ನತೆಯನ್ನು ಅಪೇಕ್ಷಿಸುವವರಾಗಿರಬೇಕು. ದೈವ ಸಾನ್ನಿಧ್ಯಾನವನ್ನು ಅಪೇಕ್ಷಿಸುವ ಬುದ್ಧಿವಂತನಾದ ಮನುಷ್ಯನಿದ್ದಾನೋ ಎಂದು ಪರಲೋಕದಿಂದ ದೇವರು ನೋಡಲಾಗಿ ಒಬ್ಬನೂ ಇಲ್ಲ. ಇವತ್ತು ಕೂಗಿ ಹೇಳ್ರಿ, ನಾನಿದ್ದೇನೆ ಕರ್ತನೇ. ಹಣಕ್ಕಿಂತ, ಸ್ಥಾನಕ್ಕಿಂತ, ಹೆಸರಿಗಿಂತ, ಪದವಿಗಿಂತ ನನಗೆ ನಿನ್ನ ಸಾನ್ನಿಧ್ಯಾನ ಮುಖ್ಯ ಅನ್ನುವರು ತಟ್ಟನೆ ಎದ್ದು ನಿಂತ್ಕೊಳ್ರಿ. ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ. ಎಲ್ಲರೂ ಎದ್ದು ನಿಂತ್ಕೊಳ್ರಿ. ಓ ರಭ ಶಕಲಭ ಶಂದರ ಬಕಲಭ. ಯೋಬನು ಅವನ ಜೀವನದಲ್ಲಿ ನಷ್ಟ ಮಾಡಿಕೊಂಡಿದ್ದು
ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ಆದರೆ ಇವತ್ತು ನಾನು ಡಿಕ್ಲೇರ್ ಮಾಡ್ತೇನೆ. But today I am here to declare, God is restoring you back. God is restoring the church. ಸಭೆಯನ್ನ ದೇವರು ಪುನಃಸ್ಥಾಪನೆ ಮಾಡ್ತಾ ಇದ್ದಾನೆ. God is restoring the church to its original plan of God. ದೇವರ ಪದ್ಧತಿಯ ಮೇರೆಗೆ we are not going to be a place of dryness. ನಾವು ಒಣಗಿದ ಅವಸ್ಥೆಯಲ್ಲಿ ಹೋಗೋದಿಲ್ಲ.